ನಾಗೇಂದ್ರ ಬಾಬು ಅವರೇ, ನಾಗೇಂದ್ರ ಬಾಬು, ಒಂದು ಪ್ರಶ್ನೆ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಈ ದಕ್ಷಿಣದ ರಾಜ್ಯಗಳಲ್ಲೇನೆ ಬಿಜೆಪಿ ಕರ್ನಾಟಕವನ್ನು ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನು ಫುಲ್ ಮೆಜಾರಿಟಿ ಅಧಿಕಾರ ಮಾಡಿಬಿಟ್ಟಿದ್ದೀನಿ ಅಂತ ಇಲ್ಲ. ಕರ್ನಾಟಕದಲ್ಲೂ ಮೈತ್ರಿ ಮಾಡ್ಕೊಳ್ಳೋದು, ಒಂದಷ್ಟು ಶಾಸಕರನ್ನ ಪಾರ್ಟಿ ಕಡೆ ತಗೊಳ್ಳೋದು, ಒಂದು ಸರ್ಕಾರನ ಬೀಳಿಸೋದು, ಇದು ಮಾಡಿಕೊಂಡೇ ಬಿಜೆಪಿ ಬಂದಿರೋದು. ಬಿಜೆಪಿಗೆ ಅಂತ ಅಕ್ಸೆಪ್ಟೆನ್ಸ್ ಇಲ್ಲ. ಬಟ್ ನೀವು ನೋಡಿದ್ರೆ ಬಿಜೆಪಿ ಜೊತೆನೇ ಒಂಥರ ಅದೇ DMKಗೆ ಇಲ್ಲಿ ಇವರು ಒದ್ದಾಡ್ತಾ ಇದ್ದಾರಲ್ಲ, DMK ಜೊತೆ ಕಟ್ಕೊಂಡು ಕಾಂಗ್ರೆಸ್ನವರು. ಆ ಸತಿ ನೀವಿದ್ದೀರಲ್ಲ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಜೊತೆ ಇಟ್ಕೊಂಡು ಅಂತ. ರಮಾಕಾಂತ್ ಅವರೇ, ಮೊದಲನೇದಾಗಿ ನೋಡಿ, ಭಾರತ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳದೇ ಕಾರ್ಬಾರು ಅಂತಕ್ಕಂಥದ್ದು ತಾವು ಅನೇಕ ಸಂದರ್ಭಗಳಲ್ಲಿ ತಮ್ಮ ಜೊತೆ ನಾವು ಕೂಡ ಡಿಸ್ಕಸ್ ಮಾಡಿದ್ದೀವಿ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳ ಒಂದು ಕಾರ್ಬಾರು ಹೇಗಿದೆ ಅಂತಕ್ಕಂಥದ್ದು ತಾವು ನೋಡಿದ್ರಿ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಈ ಚುನಾವಣೆಯಲ್ಲಿ ತಾವು ಸೂಕ್ಷ್ಮವಾಗಿ ಗಮನಿಸಿ, ಹಳೆ ಚುನಾವಣೆಗಳಲ್ಲಿ ನಾವು ಪರ್ಸೆಂಟೇಜ್ 45, 48, 49 ಅಂತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಇದಕ್ಕೆ ವಿಶೇಷವಾಗಿ ನಿಮ್ಮ ಮಾಧ್ಯಮಗಳ ಕೊಡುಗೆ ಕೂಡ ಅಪಾರವಾಗಿದೆ ಅಂತಕ್ಕಂಥ. ಯಾಕೆ ಅಂತಂದ್ರೆ ಕಟ್ಟ ಕಡೆಯ ಪ್ರಜೆಗೂ ಕೂಡ ಇವತ್ತು ಈ ದೇಶದ ಮೂಲೆಯಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ತೋರಿಸ್ತಾ ಇದ್ದೀರಾ. ಕಟ್ಟಕಡೆ ಸಾಮಾನ್ಯ ಪ್ರಜೆ ಕೂಡ ತನ್ನ ಒಂದು ಹಕ್ಕುಗಳನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದಕ್ಕೆ ಈ ಸತಿ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಸರಿಸುಮಾರು 91-92% ತನಕ ಕೂಡ ಚುನಾವಣೆಯಲ್ಲಿ ಮತದಾನ ಆಗಿರ್ತಕ್ಕಂಥದ್ದು ಒಂದು ಗಂಭೀರವಾದ ಪರಿಣಾಮ ಅಂತಕ್ಕಂಥದ್ದು ಒಂದು. ಎರಡನೇದು ಉದಾಹರಣೆ ತಮಿಳುನಾಡು ಕೇಳಿದ್ರೆ ಸರಿಸುಮಾರು 5,73,00,000ದಲ್ಲಿ 4,88,00,000 ಜನ ಇವತ್ತು ಮತದಾನ ಮಾಡಿದ್ದಾರೆ. ಅಂದರೆ ಬದಲಾವಣೆ ಕಾಣ್ತಾ ಇದ್ದಾರೆ ಅಂತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ, ಈ ಕೆಲವು ಪಾರ್ಟಿಗಳು ಇವತ್ತು ಸರಳತೆನೇ ಒಂದು MLA ಗೆದ್ರೆ ನಾಳೆ ಬೆಳಿಗ್ಗೆ ಒಂದು ಮಹಾರಾಜನ ತರ ಬಿಹೇವ್ ಮಾಡ್ತಾನೆ, ಜನಸಾಮಾನ್ಯರ ಹತ್ರ ಹೋಗೋದಿಲ್ಲ. ನಾನು ಕರ್ನಾಟಕದಲ್ಲಿ ಉದಾಹರಣೆ ಕೊಡ್ತಾ ಇದ್ದೀನಿ. ಕಳೆದ 3 ವರ್ಷಗಳಲ್ಲಿ ಕೆಲವು ಅವರವರ ಕ್ಷೇತ್ರಗಳು ಸಂಪೂರ್ಣವಾಗಿ ಸುತ್ತಿಲ್ಲ ಸರ್, ಸಂಪೂರ್ಣವಾಗಿ ಸುತ್ತಿಲ್ಲ ಇವತ್ತಿನವರೆಗೂ. ಕಾರಣ ಇಷ್ಟೇನೆ, ಗೆದ್ದ ನಂತರ ಒಂದು ರೀತಿ ಮಹಾರಾಜರ ತರ ಬಿಹೇವ್ ಮಾಡಿದ್ರೆ ಜನಸಾಮಾನ್ಯನ ಸಮಸ್ಯೆ ಕೇಳೋರು ಯಾರು? ಹಾಗಾದ್ರೆ ಇವ್ರು ಬೇಡವೇ ಬೇಡ ನಮಗೆ. ಈ ರೀತಿ ಇವರೆಲ್ಲ ಒಂದು ರೀತಿ ರಾಜಕಾರಣ ಕೇಳಿದ್ರೆ ಈ ಮಾತು ಒಂದು 25 ವರ್ಷದಿಂದ ಚೆನ್ನಾಗಿರ್ತಿತ್ತೇನೋ, 30 ವರ್ಷದಿಂದ ಇದೆಲ್ಲ ಕೇಳಕ್ಕೆ. ರಾಜಕಾರಣಿಗಳನ್ನ ಕೇಳಿದ್ರೆ ದುಡ್ಡು ಎರ್ಚಿದೀನಿ, ಗೆದ್ದಿದ್ದೀನಿ, ಖಂಡಿತ 5 ವರ್ಷ ಆದ್ಮೇಲೆ ದುಡ್ಡು ಎರ್ಸ್ತೀನಿ, ಮತ್ತೆ ನಾನು ಗೆಲ್ತೀನಿ, ನಾನು ಯಾರು ಸುಮ್ಮನೆ ಗೆಲ್ಸಿಲ್ಲ, 20 ಕೋಟಿ ಖರ್ಚು ಮಾಡಿದ್ದೀನಿ, 25 ಕೋಟಿ ಖರ್ಚು ಮಾಡಿದ್ದೀನಿ ಅಂತಾರಲ್ಲ, ಅದಕ್ಕೇನು ಉತ್ತರ? ಖಂಡಿತ ರಮಾಕಾಂತ್ ಅವರೇ, ಮೊನ್ನೆ ಇದೇ ಒಂದು ವಿಚಾರ ನಡೀತು. ಈ ಯಾವೊಂದು ಕೆಲವು ಕ್ಷೇತ್ರಗಳಲ್ಲಿ ತಾವು ಹಣ ಅಂತಕ್ಕಂಥದ್ದು ಏನು ಇವಾಗ ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಜನಸಾಮಾನ್ಯರು ಕೆಲವು ಸಂದರ್ಭದಲ್ಲಿ ಅವ್ರ ಹತ್ರಕ್ಕೆ ಕೆಲವು ಕೆಲಸ ಕಾರ್ಯಗಳಿಗೆ ಹೋದಂತ ಸಂದರ್ಭದಲ್ಲಿ, ನೋಡಪ್ಪ ನಾನೇನು ಸುಮ್ಮನೆ ಬಂದು ಗೆದ್ದಿಲ್ಲ, ಇಲ್ಲಿ ನಾನು ಬಂಡವಾಳ ಹಾಕಿದ್ದೀನಿ, ಬಂಡವಾಳ ತಗೋಬೇಕು, ಕೆಲಸ ಕಾರ್ಯ ಆಗ್ಬೇಕಾದ್ರೆ ನೀವು ಕೊಡ್ಬೇಕು ಅಂತಕ್ಕಂಥದ್ದು. ಇಂತಹ ಪ್ರಸಂಗಗಳು ಬಂದಂತ ಸಂದರ್ಭದಲ್ಲಿ ಜನಸಾಮಾನ್ಯರು ಒಂದು ಉತ್ತಮವಾದಂತಹ ಆಯ್ಕೆಗಳನ್ನ ಇವನ್ನೆಲ್ಲ ಬಿಟ್ಟು ನಾವು ಹೊಸದಾಗಿ ಒಂದು ಪಕ್ಷವನ್ನು ನಾವು ಹುಡುಕಬೇಕು ಅಂತಕ್ಕಂಥದ್ರಲ್ಲಿ ಸೂಕ್ತ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡಿದ್ರು. ಒಂದು. ಎರಡನೇದು, ಪ್ರಾದೇಶಿಕ ಪಕ್ಷಗಳು ಅಂತಕ್ಕಂಥ ಸಂದರ್ಭ ಬಂದಾಗ ನೆಲ, ಜಲ, ಭಾಷೆ ಮತ್ತು ಸ್ಥಳೀಯವಂತ ಸಮಸ್ಯೆಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ತಾವು ಕೂಡ ವಿಶ್ಲೇಷಣೆ ಮಾಡಿದ್ದೀರಿ. ಈ ಕಾರಣಕ್ಕೋಸ್ಕರ ಇವತ್ತು ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ರಾಷ್ಟ್ರೀಯ ಪಕ್ಷಗಳು ಆಡಿರ್ತಕ್ಕಂಥ ಇತಿಹಾಸ ಇದೆ. ಇವತ್ತು ಒಂದೊಂದು ರಾಜ್ಯದಲ್ಲಿ ತಂದೆ ಅಂತ ಕೆಲವು ನಿಲುವುಗಳನ್ನು ತಗೊಂತಾ ಇದ್ದಾರೆ ಅಂತಂದ್ರೆ ಕಾರಣ ಜನಗಳೆಲ್ಲ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟ. ಒಂದು ಪ್ರಶ್ನೆ ಇತ್ತು ನಂದು. ನಾನು ಹಾಗೆ ಈ ಗ್ಯಾರಂಟಿ ಯೋಜನೆಗಳು, ವಿಜಯ್ದು ಮ್ಯಾನಿಫೆಸ್ಟೋ ಏನಿತ್ತು, ಪ್ರಣಾಳಿಕೆಯಲ್ಲಿ ಏನೇನಿತ್ತು ನಾನು ಚೆಕ್ ಮಾಡ್ಕೊಂಡು ಬರ್ತಾ ಇದ್ದಾಗ, ಮಡಿಪ್ಪು ಮಿಗು ಮಗಲಿರ್ ಅಂತ ಹೇಳಿ ತಿಟ್ಟಂ, ಮಡಿಪ್ಪು ಮಿಗು ಮಗಲಿರ್ ತಿಟ್ಟಂ ಯೋಜನೆ ಅಡಿಯಲ್ಲಿ ಆರ್ಥಿಕ ಸಬಲೀಕರಣ ಮಾಡೋದು ಮಹಿಳೆಯರಿಗೆ ಅಂತ ಒಂದಷ್ಟು ಯೋಜನೆ ಇತ್ತು. 60 ವರ್ಷ ವಯಸ್ಸಿನವರೆಗಿನ ಮಹಿಳೆಯರಿಗೆ ತಿಂಗಳಿಗೆ 2,500 ಧನ ಸಹಾಯ ಮಾಡ್ತೀನಿ ನಾನು. ಅನ್ನಪೂರ್ಣ ಸೂಪರ್ 6 ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಸಿಲಿಂಡರ್ ಕೊಟ್ಬಿಡ್ತೀನಿ ನಾನು ಫ್ರೀಯಾಗಿ. ಇದು ವಿಜಯ್ ಅನೌನ್ಸ್ ಮಾಡಿದಂಥ ವಿಚಾರ. ಅಣ್ಣನ್ ಸೀರ್ ತಿಟ್ಟಂ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಮದುವೆಗೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ನಾನು. ಇದ್ರ ಜೊತೆಗೆ ರೇಷ್ಮೆ ಸೀರೆ ದಾನ ಮಾಡುವಂಥ ಯೋಜನೆ ಘೋಷಣೆ ಮಾಡಿಕೊಂಡ್ರು. ಇದು ಯಾರ್ದು ತುಂಬಾ ಯುನೀಕ್ ಇದೆ. ಇದು ಯಾವ ಪಾರ್ಟಿನೂ ಮಾಡೇ ಇಲ್ಲ, ಗ್ಯಾರಂಟಿ ಸ್ಕೀಮ್ಗಳು ಇದು ಬಂದೇ ಇಲ್ಲ ಅಂತಲ್ಲ. ಆದರೆ ವಿಜಯ್ ಹೇಳಿದಾಗ ಇದನ್ನ ತಮಿಳುನಾಡು ಜನ ನಂಬಿದ್ಯಾಕೆ ಅಂದರೆ, ಆ ಫ್ಯಾನ್ ಬೇಸ್ ಇತ್ತಲ್ಲ, ಆ ಕಾರಣನ ಸಿನಿಮಾದಲ್ಲಿ ಬಂದಂಥ ರೀಸನ್ಗ ಅಭಿಮಾನಕ್ಕೋಸ್ಕರ ಇದನ್ನ ನಂಬ್ಕೊಂಡ್ರ. ಇದನ್ನ ಸ್ಟಾಲಿನ್ ಕೊಟ್ಟಿದ್ದಾರಪ್ಪ, ಇದನ್ನ ಕರುಣಾನಿಧಿ ಕೊಟ್ಟಿಲ್ಲದೆ ಇರೋದಾ, ಸ್ಟಾಲಿನ್ ಕೊಟ್ಟಿಲ್ಲದೆ ಇರೋದಾ, ಜಯಲಲಿತಾ ಮಾಡದೇ ಇರೋ ಕ್ಯಾಂಟೀನ? ಯಾಕೆ ಅಣ್ಣಾ DMK ನಂಬಲಿಲ್ಲ, DMK ನಂಬಲಿಲ್ಲ, ವಿಜಯ್ ನಂಬ್ಕೊಂಡ್ರು ಜನ ಅಲ್ಲಿ? ಇದಕ್ಕೆ ಉತ್ತರ, ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿದ್ರು ಕೂಡ ಸತ್ಯ ಹೇಳ್ತೀನಿ. ಓಕೆ, ಈ ಚುನಾವಣೆಯಲ್ಲಿ ಅಣ್ಣಾಮಲೈ ಅವ್ರನ್ನ ದೂರ ಇಟ್ರಲ್ಲ, ADMK ಅವ್ರು ಕೇಳಿದ್ಮೇಲೆ ಅದ 3rd ಡೇ ಒಂದು ಪ್ರೆಸ್ ಮೀಟ್ ಮಾಡಿ ಅಣ್ಣಾಮಲೈ ಅವರು ಒಂದು ಪದ ಹೇಳಿದ್ದಾರೆ ನೋಡಿ. ತಮಿಳುನಾಡು ಏನ್ ಬಯಸ್ತಾ ಇದೆ ಅಂದ್ರೆ, NDA ಅಲಯನ್ಸ್ ಪಕ್ಷ ಮತ್ತೆ DM ಪಕ್ಷ ಈ ಎರಡನ್ನೂ ತಿರಸ್ಕರಿಸುತ್ತೆ. ಈಗ ಸ್ಥಿತಿ ಆದಿದೆ. ತಮಿಳುನಾಡಿನ ಯುವಜನತೆ ಏನ್ ಬಯಸ್ತಾರೆ ಅಂದ್ರೆ, ಇನ್ನೊಂದು ದ್ರಾವಿಡದ
ಥರ್ಡ್ ಸೆಕ್ಟರ್, ಥರ್ಡ್ ಪವರ್ ಏನಿದೆ ಅದನ್ನ ಬಯಸ್ತಾ ಇದ್ದಾರೆ. ಈ ರಾಜ್ಯದ ಯುವಕರು ದ್ರಾವಿಡ ಪಕ್ಷದ ಇನ್ನೊಂದು ಹೊಸ ಒಂದು ಶಕ್ತಿನ ಬಯಸ್ತಾ ಇದ್ದಾರೆ ಅಂತ ನಾನಲ್ಲ. ಅಣ್ಣಾಮಲೈ ಅವರು ಅವ್ರನ್ನ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಇಶ್ಯೂ ಸ್ಟಾರ್ಟ್ ಆದ್ಮೇಲೆ ಒಂದು 3-4 ಡೇಸ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ನಾವು ಅದನ್ನ ಎಲ್ಲೋ ನಮ್ಮ ಸ್ನೇಹಿತರ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತಾ ಇದೀವಿ, ಇವ್ರೇನ್ ಬೇರೆ ಪಾರ್ಟಿ ಮಾಡ್ತಾರಾ ಏನೋ ಅಂತ. ಬಟ್ ಅದು ಸತ್ಯ. ಇವತ್ತು ವಿಜಯ್ ಅವ್ರ ಮುಖಾಂತರ ಬಹುಶಃ ಅವರು ಆ ಮಾತನ್ನ ಗ್ರಹಿಸಿದ್ರು ಅಂತ ಕಾಣಿಸ್ತದೆ. ಅವತ್ತು ಹೇಳಿದ್ರು. ಆಮೇಲೆ ತಾವು ಏನ್ ಗ್ಯಾರಂಟಿಗಳು ಹೇಳಿದ್ರೆ, ತಮಿಳುನಾಡಲ್ಲಿ ಗ್ಯಾರಂಟಿಗಳೇನು ಹೊಸದೇನಲ್ಲ, ಅಲ್ಲಿಂದಲೇ ಶುರುವಾಗಿದ್ದಾವಲ್ಲ ಅವರು ಬಹಳ ಬಹಳ ಹಳೆಯದು ಗ್ಯಾರಂಟಿಗಳು. ಅಂದ್ರೆ ಈಗ ಪೀಕ್ ಅಲ್ಲಿ ಇದೆ. ಬಟ್ ಇನ್ನೊಂದು ವಿಶೇಷ ಐತೆ ತಮಿಳುನಾಡು. ಈ ಬಿಜೆಪಿ ಹೋಗ್ತಾರೋ ಸ್ವಲ್ಪ ಹೇಳಿದ್ರೆ ಅದನ್ನ ಏನ್ ವಿಶೇಷ ಅಂದ್ರೆ, ನೀವು ಸ್ಟಡಿ ಮಾಡಿ, ಏನ್ ಈ ದೇಶದ 30 ರಾಜ್ಯಗಳಲ್ಲಿಗಿಂತ ಭಿನ್ನವಾದಂತಹ ರಾಜ್ಯ ತಮಿಳುನಾಡು. ಒಂದು ಜಾತೀಯತೆ ಇಲ್ಲದೆ ಇರೋರ್ನ, ಧರ್ಮದ ಆಧಾರದ ಇಲ್ಲದೆ ಇರೋರ್ನ, ಆ ಎರಡನ್ನ ದೂರ ಇಟ್ಟು ದ್ರಾವಿಡ ಅನ್ನೋಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂಥದನ್ನ ಚುನಾವಣೆಯಲ್ಲಿ ಬಹಳ ಅವ್ರನ್ನ ನಾಯಕತ್ವವನ್ನು ಒಪ್ಕೊಂಡಿದೆ. ಇದು ಸುಮಾರು ಆಗಿದೆ. ನೀವು ಚೆಕ್ ಮಾಡಿ, ನೀವು ಯಾರ ಜಾತಿಯಲ್ಲಿ ಮೈಕ್ರೋಸ್ಕೋಪ್ ಇರೋರ್ನ ನಂಬರ್ 1 ಮಾಡಿದೆ. ಈವನ್ ಫಿಲಂ ಲ್ಯಾಂಡ್ ಅಲ್ಲೂ ಮಾಡಿದೆ, ಈವನ್ ಪೊಲಿಟಿಕಲ್ ಅಲ್ಲೂ ಮಾಡಿದೆ, ಎಲ್ಲಾದ್ರಲ್ಲೂ ಅದೊಂದು ಸಪರೇಟ್ ಐಡೆಂಟಿಟಿ ಇದೆ ಈ ದೇಶದಲ್ಲಿ. ಅವ್ರದೇ ಆದಂತ, ಅವ್ರು ಯಾವತ್ತೂ ಅವರ ಐಡಿಯಾಲಜಿನ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಬಹುಶಃ ಅದನ್ನೇ ಈ ವಿಜಯ್ ಅವರ ರೂಪದಲ್ಲಿ ಕೂಡ ಅವರ ಐಡೆಂಟಿಟಿನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ಎಡವಿದ್ದು ಎಲ್ಲಿ ಅಂದ್ರೆ, ನಾವು ಕಾಂಗ್ರೆಸ್ ಆಗಲಿ ಇಲ್ಲ DMK ಆಗಲಿ, ನೋಡಿ ಅಣ್ಣಾ DMK ಅವರು ಇವಾಗ ಬಿಜೆಪಿ ಹೋಗ್ತಾರ, ಅಣ್ಣಾ DMK ಇಂದ ಓಟ್ ತಗೊಂಡೇ ಇಲ್ಲ. ನಾವು ಲಾಸ್ಟ್ ಇಯರ್ ಏನೋ ಅವ್ರದ್ದು ಪರ್ಸೆಂಟೇಜ್ ಇದೆ, ಈ ಚುನಾವಣೆಯಲ್ಲಿ ಕೂಡ ಇನ್ನೂ 1%, 2% ಹೆಚ್ಚಿಗಾಗಿದೆ. ಅವ್ರಿಗೆ 20% ಗಿಂತ ಹೆಚ್ಚಿಗೆ ಮೇಲ್ಪಟ್ಟು DMK ಅವರ ಓಟ್ನ ಅಣ್ಣಾಮಲೈ TVK ತಗೊಂಡಿದೆ. ನೀವು ಚೆಕ್ ಮಾಡಿ, more than 20% ಆಫ್ ದಿಸ್ ಲಾಸ್ಟ್ ಎಲೆಕ್ಷನ್ಸ್ ಅದು ಕಡಿಮೆ ಆಗಿದೆ DMK ಅಂಡ್ ಅಲಯನ್ಸ್ ಗೆ. ಇದನ್ನ ಅದರ ಅರ್ಥ ಏನಂದ್ರೆ, ಕ್ಲೀನ್ ಆಗಿ ಆ ಕಡೆಯಿಂದ ಇಲ್ಲಿ ಈ ದ್ರಾವಿಡ ಈ ಕಾನ್ಸೆಪ್ಟ್ ಏನಿದೆಯೋ ಆ ದ್ರಾವಿಡದ ಮೂವ್ಮೆಂಟ್ ಇಂದ ಆ ಕಡೆಯಿಂದ ಕ್ಲೀನ್ ಆಗಿ ಶಿಫ್ಟ್ ಆಗಿದೆ ವಿಜಯ್ ಪಾರ್ಟಿಗೆ. ನನ್ನ ಅಭಿಪ್ರಾಯದಲ್ಲಿ ಇದು ಹೆಡ್ ಅಲ್ಲ ಟೈಲ್ ಅನ್ನೋ ದ್ರಾವಿಡ ಪಕ್ಷನೇ ಸರ್ಕಾರ. ನೀವೆಲ್ಲ ದ್ರಾವಿಡ ಫೀಲ್ ಕೊಡಕ್ಕಾಗಲ್ವಾ ತಮಿಳುನಾಡಲ್ಲಿ? ನೀವು ಕಾಂಗ್ರೆಸ್ನವರು, ಬಿಜೆಪಿ ಅವರು ದ್ರಾವಿಡ ಫೀಲ್ ಕೊಡಕ್ ಆಗಲ್ವಾ ಭಾಗದಲ್ಲಿ? ಅದನ್ನೇ ನಾನು ಹೇಳಿದ್ದು. ಅಣ್ಣಾಮಲೈ ಅವರು ಹೇಳಿದ್ರಲ್ಲ, ಅದಕ್ಕೆ ಅಟ್ಯಾಚ್ ಮಾಡಿ ಮಾತಾಡ ನೋಡಿ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ರೈಟ್ ಟೈಮ್ಗೆ ಆ ಫೀಲ್ ಕೊಡೋದಲ್ಲೂ ಆ ಕಾನ್ಸೆಪ್ಟ್ ನಾವು ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಎಡವಿದ್ದೀವಿ. ಅದರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ನಾವು ಅದನ್ನ ಗ್ರಹಿಸಿದ್ರು. ಬಹುಶಃ ಅಣ್ಣಾಮಲೈ ಅವ್ರನ್ನ ಬಿಜೆಪಿ ದೂರ ಮಾಡಿದ್ರೆ, ಉಪಯೋಗಿಸ್ಕೊಂಡಿದ್ರೆ ತಕ್ಕ ಮಟ್ಟಿಗೆ ಸ್ವಲ್ಪ ಅನುಕೂಲ ಆಗ್ತಾ ಇತ್ತೇನೋ ಅಂತ ನನ್ಗನ್ಸ್ತದೆ. ಬಟ್ ಕಾಂಗ್ರೆಸ್ ಅವ್ರು ಏನಂದ್ರೆ, ನಮ್ಮದು ಇವತ್ತಿಂದಲ್ಲ ಅವತ್ತಿಂದ ಒಡಂಬಡಿಕೆ. ನಾವು ಅವರು DMK ಅವರು ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ಏನೇ ಆಗಲಿ ನಾವು ಅವ್ರ ಜೊತೆ ಇದ್ದೀವಿ. ಅವ್ರು ನಮ್ಮ ಜೊತೆ, ನಮ್ಗೆ ಅನುಕೂಲನೂ ಆಗಿದೆ. ಇಲ್ಲ ಕೆಲವು ಟೈಮಲ್ಲಿ ಏರುಪೇರು ಆಗುತ್ತೆ. ಬಟ್ ನಮ್ಮಲ್ಲಿ ಏನಂದ್ರೆ, ನಾವು ಯಾರನ್ನ ಜೊತೆಲಿ ಇಟ್ಕೊಂಡಿದ್ದೇವೆ ಅವ್ರನ್ನ ದಿಢೀರಂತ ನಾವು ಇವತ್ತು ಅವರು JDS ವಕ್ತಾರ ಹೇಳಿದ್ರಲ್ಲ, ಈ ದೇಶದ ಪ್ರಾದೇಶಿಕ ಪಕ್ಷಗಳು ನಶಿಸಿರೋದು ಯಾವ ಅಧಿಕಾರದಿಂದ ನಶಿಸಿದೆ, ಯಾವ ನ್ಯಾಷನಲ್ ಪಾರ್ಟಿಯಿಂದ ನಶಿಸಿದೆ ಅನ್ನೋದನ್ನ ಒಂದ್ಸತಿ ತುಲನೆ ಮಾಡ್ಕೊಳ್ಳಿ. ಆ ರೀತಿ ನಾವು ಹೌದು ನಮ್ಮಿಂದ ಕೂಡ ಕೆಲವು ಆಗಿದ್ದಾವೆ ಇತಿಹಾಸದಲ್ಲಿ. ಬಟ್ ಆದ್ರೂ ಕೂಡ ಅದನ್ನ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಕ್ಸಿಮಮ್ ಪ್ರಾದೇಶಿಕ ಪಕ್ಷನ ಕಾಂಗ್ರೆಸ್ ಪಕ್ಷ ಜೊತೆಲಿ ಇಟ್ಕೊಂಡು ಈ ದೇಶದಲ್ಲಿ ಮುನ್ನಡೀತಾ ಇದೆ. ನಮ್ಗೆ ಸೋಲು ಗೆಲುವು ಅದಕ್ಕಿಂತ ನಮ್ಮ ಐಡಿಯಾಲಜಿ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸದಲ್ಲಿ ಬಹಳ ಭರವಸೆ ಇಟ್ಕೊಂಡ್ರು. ನಾವು ಏನ್ ನಮ್ಮದೇ ಆದಂತ ಜನ ಇದ್ದಾರೆ ಈ ದೇಶದಲ್ಲಿ, ನಮ್ಮದೇ ಆದಂತ ನಮ್ಮ ನಂಬ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ, ಅವ್ರಿಗೆ ನಾವು ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಕೆಲವು ಟೈಮಲ್ಲಿ ನಾವು ತ್ಯಾಗನ ಮಾಡ್ತೇವೆ, ಕಾಂಪ್ರಮೈಸ್ ಆಗಿದ್ದೇವೆ. ಒಟ್ಟಿನಲ್ಲಿ ದೇಶದ ಶ್ರೇಯಸ್ಸಿಗೋಸ್ಕರ ಕಾಂಗ್ರೆಸ್ ಪಕ್ಷ ಕೆಲವು ಹೊಂದಾಣಿಕೆಗಳು ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಇದು ಒಂದು ಕೂಡ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ ನಾನು ನಿಮ್ಮನ್ನ. ನೋಡಿ, ತಮಿಳುನಾಡಿನ ಜನ ಹೇಗೆ ಅಂತ ಹೇಳಿದ್ರೆ, ನಮ್ಮಿಂದ ಪ್ರಕಾಶ್ ರಾಜ್ ಹೋದ್ರ ಅಕ್ಸೆಪ್ಟ್ ಮಾಡ್ತಾರೆ. ಪ್ರಕಾಶ್ ರಾಜ್ ನಮ್ಮವ್ರ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ರಜನಿಕಾಂತ್ ನಮ್ಮವ್ರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಜಯಲಲಿತಾ ನಮ್ಮವರು ಅಂತ ಭಾವಿಸ್ತಾರೆ ಅವರು. ಕಮಲ್ ಹಾಸನ್, MGR, ಈಗ ವಿಜಯ್ ಸರದಿ. ಅಲ್ಲಿ ಏನಂದ್ರೆ, ಒಮ್ಮೆ ಆ ಜನ ಅಭಿಮಾನಿಸಿಬಿಟ್ರು ಅಂತ ಹೇಳಿದ್ರೆ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಿಬಿಡ್ತಾರೆ ಆ ಜನ. ಆದರೆ ಅವ್ರಿಗೆ ಒಮ್ಮೆ ಇವ್ರ ಸಿದ್ಧಾಂತ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಅಂತ ಅನಿಸ್ಬಿಡ್ತು ಅವ್ರಿಗೆ ಅಂತ ಹೇಳಿದ್ರೆ ಅವ್ರು ಆಚೆ ಇಡ್ತಾರೆ. ಏನು ಮಾಡಲಿ, ನೀವು ಯಾವ ವೇಷ ಹಾಕೊಂಡಾದ್ರೂ ಹೋಗ್ರಿ, ಅಲ್ಲಿ ಯಾವ ವೇಷ, ಯಾವ ಗೆಟಪ್ ಏನಾದರೂ ಮಾಡಿಬಿಡಿ, ಬೇಡ ಅಂದರೆ ಮುಗಿದು ಹೋಯ್ತು ತಮಿಳ್ನಾಡಲ್ಲಿ. ಆ ಮಟ್ಟಿಗೆ ಟ್ರೀಟ್ ಮಾಡ್ತಾರೆ ಅಲ್ಲಿ ಜನ.